ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ನಮಗೆ ಇದೇ ಭಾನುವಾರ ಬೆಳಿಗ್ಗೆ 5:15 ಈ ಬಾರಿಯ ಬಿಗ್ಗೆಸ್ಟ್ ಸರ್ವೈವರ್ ಸೀರೀಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಮ್ಯಾಚ್ ಕಾರ್ಡ್ಗಳು ಕೂಡ ಸೆಟ್ ಆಗಿದೆ ಅಂಡ್ ಬಿಗ್ಗೆಸ್ಟ್ ಮೆನ್ಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಕೂಡ ಅಫಿಷಿಯಲ್ ಆಗಿ ಸೆಟ್ ಆಗಿದೆ. ಸೊ ಈ ಬಾರಿಯ ಈ ಒಂದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಸ್, ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಪ್ರೆಡಿಕ್ಷನ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕರ್ ಆಗಿ ನಿಕ್ಕಿ ಬೆಲ್ಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿರ್ಲೂಬಹುದು, ಕೆಟ್ಟದಾಗಿ ಕೂಡ ಇರಬಹುದು. ಯಾಕಂದ್ರೆ ನಿಕ್ಕಿ ಬೆಲ್ಲಾ ಅವರ ಪರ್ಫಾರ್ಮೆನ್ಸ್ ಮೇಲೆ ಈ ಒಂದು ಮ್ಯಾಚ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಿಂತಿದೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ರಿಸಲ್ಟ್ ಆಫ್ ಕೋರ್ಸ್ ನಮ್ಮ ಸ್ಟೆಫನಿ ವೆಕರ್ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ತಾನೇ ಅವರು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ ಅಂಡ್ ಈ ಒಂದು ಟೈಮ್ ಅಲ್ಲಿ ಮತ್ತೆ ಅವರ ಕೈಯಿಂದ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ತಗೋತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅಂಡ್ ಆ ರೀತಿ ಏನಾದ್ರೂ ತಗೊಂಡ್ರೆ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಮೂಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಬಟ್ ಆ ಒಂದು ಶಾಕಿಂಗ್ ಮೂಮೆಂಟ್ ನ ನಮ್ಮ ಟ್ರಿಪಲ್ ಎಚ್ ಅವರು ಪುಲ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ನಿಕ್ಕಿ ಬೆಲ್ಲಾ ಅವರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಗಾಯ್ಸ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಸೋಲಿಸಿ ಜಾನ್ ಸಿನಾ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಮತ್ತೊಮ್ಮೆ ಡಬ್ಲ್ಯೂ ಅವರು ಇವರ ನಡುವೆನೇ ಒಂದು ಮ್ಯಾಚ್ ನ ಬುಕ್ ಮಾಡಿರೋದನ್ನ ನೋಡಿದ್ರೆ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ರೈವಲ್ರಿ ತರ ಆಗುತ್ತೆ. ಕೋಡಿ ರೋಡ್ಸ್ ಅವರನ್ನ ಸೋಲಿಸಿ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ ಆದ್ರು. ಅದಾದ್ಮೇಲೆ ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರ ಮೇಲೇನೆ ಚಾಂಪಿಯನ್ಶಿಪ್ ನ ಸೋತ್ರಲ್ಲ, ಅದೇ ರೀತಿ ಪ್ರಾಬಬ್ಲಿ ಜಾನ್ ಸಿನಾ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಸೋಲಿಸಿ ಚಾಂಪಿಯನ್ ಆದ್ರು. ಅಂಡ್ ಈಗ ಮತ್ತೊಮ್ಮೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ವಿರುದ್ಧನೇ ಆ ಒಂದು ಚಾಂಪಿಯನ್ಶಿಪ್ ನ ಸೋಲಿಸೋದಕ್ಕೆ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ಮಾಡಿರಬಹುದು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ಸರ್ವೈವರ್ ಸೀರೀಸ್ ನ ವಾರ್ ಗೇಮು ಸ್ಯಾನ್ ಡಿಯಾಗೋದಲ್ಲಿ ನಡೀತಾ ಇದೆ, ಡೊಮಿನಿಕ್ ಮಿಸ್ಟೀರಿಯೋ ಅವರ ಹೋಮ್ ಗ್ರೌಂಡ್. ಸೊ ಇಲ್ಲಿ ಪ್ರಾಬಬ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗೆಲ್ಲಬಹುದು. ಬಟ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೋತ್ರು ಕೂಡ ಅವರ ಕ್ಯಾರೆಕ್ಟರ್ ಗೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋದಿಲ್ಲ. ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ಕೂಡ ಸೋತ್ರು, ಅವರ ಕ್ಯಾರೆಕ್ಟರ್ಗೂ ಕೂಡ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋದಿಲ್ಲ. ಆದ್ರೂ ಕೂಡ ನನ್ನ ಆಸೆ ಅಂದ್ರೆ ಜಾನ್ ಸಿನಾ ಅವರ ಫ್ಯಾನ್ ಬಾಯ್ ಅಲ್ವಾ ನಾನು, ಅದಕ್ಕೋಸ್ಕರ ಆ ಒಂದು ಆಸೆ ಎಲ್ಲೋ ನಾನು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪ್ರೆಡಿಕ್ಟ್ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ ಹೋದ್ರೂ ಕೂಡ ಹೊಗೆ ಹಾಕಿಸ್ಕೊಂಡ್ರು ಕೂಡ ನಾನು ಜಾನ್ ಸಿನಾ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ ಗೊತ್ತು, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಅಂದ್ರೆ ಮತ್ತೊಮ್ಮೆ ಗೆದ್ಕೊಂಡಾದ್ಮೇಲೆ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ರೆಸ್ಪೆಕ್ಟ್ ನ ಕೊಡೋದಕ್ಕೆ ಅವರ ಹ್ಯಾಂಡ್ ಕೂಡ ರೈಸ್ ಮಾಡಬಹುದು. ಅಥವಾ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಅಥವಾ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕಡೆಯಿಂದ ಜಾನ್ ಸಿನಾ ಅವರಿಗೆ ರೆಸ್ಪೆಕ್ಟ್ ಕೂಡ ಕೊಡಬಹುದು. ಏನೇ ಆಗಲಿ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ರೆಸ್ಪೆಕ್ಟ್ ಮೂಮೆಂಟ್ ಇರುತ್ತೆ ಅಂತ ಅನ್ಸುತ್ತೆ. ಆದ್ರೂ ಕೂಡ ನಾನು ಈ ಒಂದು ಮ್ಯಾಚ್ ಅಲ್ಲಿ ಕಣ್ಮುಚ್ಕೊಂಡು ನಮ್ಮ ಜಾನ್ ಸಿನಾ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ. ಏನೇ ಆಗಲಿ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ ತಪ್ಪು ಕೂಡ ಆಗಬಹುದು. ಇದಾದ್ಮೇಲೆ ನಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಯೋ ಸ್ಕೈ, ರಿಯಾ ರಿಪ್ಲಿ, ಎಜೆ ಲೀ, ಶಾರ್ಲಟ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲಿಸ್ ವರ್ಸಸ್ ಲ್ಯಾಶ್ ಲೆಜೆಂಡ್ ನಾಯಾ ಜಾಕ್ಸ್, ಬೆಕ್ಕಿ ಲಿಂಚ್, ಆಸ್ಕಾ ಅಂಡ್ ಕೈರಿ ಸೇನ್ ಅವರ ನಡುವೆ. ಅಂಡ್ ಪ್ರಾಬಬ್ಲಿ ಶೋನ ಓಪನಿಂಗ್ ಅಲ್ಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಇಡ್ತಾರೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಒಂದು ಬ್ಯಾಂಗರ್ ಮ್ಯಾಚ್ ಇದಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದ್ಭುತವಾದ ಇಯೋ ಸ್ಕೈ ಅವರ ಒಂದು ಟಾಪ್ ಆಫ್ ದ ಕೇಜ್ ಮೂಮೆಂಟ್ ಕೂಡ ಇಲ್ಲಿರುತ್ತೆ. ಅಂದ್ರೆ ಅವರು ಡಸ್ಟ್ ಬಿನ್ ನ ತನ್ನ ಬಾಡಿಯಲ್ಲಿ ಹಾಕೊಂಡು ಟಾಪ್ ಕೇಜ್ ಇಂದ ಜಂಪ್ ಮಾಡ್ತಾರಲ್ಲ, ಆ ಒಂದು ಮೂಮೆಂಟ್ ಕೂಡ ನಾವು ಈ ಒಂದು ಮ್ಯಾಚ್ ಅಲ್ಲಿ 100% ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮೆನ್ಸ್ ಮ್ಯಾಚ್ ಗಿಂತ ಈ ಒಂದು ಮ್ಯಾಚ್ ಅಲ್ಲಿ ಅದ್ಭುತವಾದ ಸ್ಪಾಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಷ್ಟೇ ಬಾಚಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇಟ್ಟಿರ್ತಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನಗನ್ಸುತ್ತೆ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರ ಹೀಲ್ ಟೀಮು ವಿನ್ ಆಗುತ್ತೆ ಅಂತ. ಅದರಲ್ಲೂ ಕೂಡ ನನಗೆ ಸ್ಟ್ರಾಂಗ್ಲಿ ಅನ್ನಿಸ್ತಿರೋದೇನಪ್ಪಾ ಅಂದ್ರೆ ಬೆಕ್ಕಿ ಲಿಂಚ್ ಅವರು ಎಜೆ ಲೀ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟೀಮಿಗೆ ವಿಕ್ಟರಿನ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬೆಕ್ಕಿ ಲಿಂಚ್ ಅವರು ಈಗ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದಾರೆ. ಅವರು ಸೋಲ್ತಾನೆ ಬರ್ತಾ ಇದ್ದಾರೆ. ಇಲ್ಲೂ ಕೂಡ ಸೋತ್ರೆ ಅವರ ತಲೆನೇ ಬ್ಲಾಸ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನನಗನ್ಸುತ್ತೆ ಎಜೆ ಲೀ ಹಾಗೆ ಬೆಕ್ಕಿ ಲಿಂಚ್ ಅವರ ಫ್ಯೂಡ್ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ. ಅಂಡ್ ಆ ಒಂದು ರೀಸನ್ ಗೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರ ಟೀಮಿಗೆ ವಿಕ್ಟರಿನ ಗಳಿಸಬಹುದು. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ
ನಮ್ಮ ಬೆಕ್ಕಿ ಲಿಂಚ್ ಅವರ ಹೀಲ್ ವಿಮೆನ್ಸ್ ವಾರ್ ಗೇಮ್ ಟೀಮ್ ವಿನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಬಿಗ್ಗೆಸ್ಟ್ ವಾರ್ ಗೇಮ್ ಮ್ಯಾಚ್ ಇನ್ WWE ಹಿಸ್ಟರಿ. ಕೋಡಿ ರೋಡ್ಸ್, ಸಿಎಂ ಪಂಕ್, ರೋಮನ್ ರೈನ್ಸ್, ದಿ ಊಸೋಸ್ ವರ್ಸಸ್ ಬ್ರಾಕ್ ಲೆಸ್ನರ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಲೋಗನ್ ಪೋಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಅಡ್ವಾಂಟೇಜ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ಟೀಮಿಗೆ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಪ್ರಾಬಬ್ಲಿ ಸ್ಟಾರ್ಟಿಂಗು ನಮ್ಮ ಲೋಗನ್ ಪೋಲೋ ಅಥವಾ ಬ್ರಾನ್ಸನ್ ರೀಡ್ ಅವರು ಅಥವಾ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ. ಅಂಡ್ ಆ ಕಡೆಯಿಂದ ನಮ್ಮ ಜೇ ಊಸೋ ಅವರು ಮ್ಯಾಚ್ ಗೆ ಇಳಿತಾರೆ. ಈ ಕಡೆ ಟೀಮ್ ಇಂದ ಲಾಸ್ಟ್ ಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಂಟ್ರಿನ ಕೊಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಆ ಕಡೆ ಟೀಮ್ ಇಂದ ಲಾಸ್ಟ್ ಗೆ ನಮ್ಮ ರೋಮನ್ ರೈನ್ಸ್ ಅವರು ಎಂಟ್ರಿನ ಕೊಡಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಖಂಡಿತವಾಗ್ಲೂ ಕೂಡ ಇರುತ್ತೆ. ಅದರಲ್ಲೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಬ್ರಾಕ್ ಲೆಸ್ನರ್ ಅಂತ ದಿಗ್ಗಜರಿದ್ದಾರೆ ಅಂದ್ರೆ ಬ್ರೂಟಾಲಿಟಿ ಅಂತೂ ತುಂಬಿರುತ್ತೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬಹಳಷ್ಟು ಮೂಮೆಂಟ್ಸ್ ಗಳು ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಬಹಳಷ್ಟು ಫೇಸ್ ಆಫ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬ್ರಾಕ್ ಲೆಸ್ನರ್ ಡ್ರೂ ಮ್ಯಾಕೆಂಟೈರ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗಬಹುದು. ಬ್ರಾಕ್ ಲೆಸ್ನರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗಬಹುದು. ಬ್ರಾಕ್ ಲೆಸ್ನರ್ ಕೋಡಿ ರೋಡ್ಸ್, ಬ್ರಾಕ್ ಲೆಸ್ನರ್ ಸಿಎಂ ಪಂಕ್, ಬ್ರಾಕ್ ಲೆಸ್ನರ್ ರೋಮನ್ ರೈನ್ಸ್, ಸಿಎಂ ಪಂಕ್ ರೋಮನ್ ರೈನ್ಸ್, ಸಿಎಂ ಪಂಕ್ ಕೋಡಿ ರೋಡ್ಸ್ ರೋಮನ್ ರೈನ್ಸ್. ಹಿಂಗೆ ಬಹಳಷ್ಟು ಫೇಸ್ ಆಫ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇನ್ನ ಮೂಮೆಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಪ್ರಾಬಬ್ಲಿ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಮಿಸ್ ಆಗಿ ಬ್ರಾಕ್ ಲೆಸ್ನರ್ ಅವರಿಗೆ ಸ್ಪಿಯರ್ ಹಾಕಬಹುದು. ಅಂತ ಒಂದು ಮೂಮೆಂಟ್ ಕೂಡ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ಪ್ಲಾನ್ ಮಾಡಬಹುದು. ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಪ್ರಿಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಇಂದ WWE ಅವರು ಒಂದು ಕ್ಲಾರಿಟಿ ಕೊಡ್ತಾರೆ ಈ ಬಾರಿಯ ರಸಲ್ ಮೀನಿಯಾಗೆ ಯಾವ ಮ್ಯಾಚ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ನ ಪ್ರಿಡಿಕ್ಟ್ ಮಾಡೋದು ಇನ್ನೂ ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವಿಷನ್ ಗೆಲ್ಲುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಹೆಂಗಾದ್ರೂ ವಿಷನ್ ಗೆದ್ಕೋತಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾವ ರೀತಿ ಅಂತ ಕೇಳೋದಕ್ಕಂತೂ ಹೋಗ್ಬೇಡಿ, ಒಟ್ಟಿನಲ್ಲಿ ವಿಷನ್ ಗೆಲ್ಲುತ್ತೆ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ಅಫ್ಕೋರ್ಸ್ ನನ್ನ ಸಿಕ್ಸ್ತ್ ಸೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಸೋತೋದ್ರೆ ಏನ್ ಮಾಡೋದಕ್ಕಾಗ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಿಡಿಕ್ಷನ್ ತಪ್ಪಾಗೋ ಚಾನ್ಸಸ್ ಖಂಡಿತವಾಗ್ಲೂ ಕೂಡ ಇದೆ. ಆದ್ರೂ ಕೂಡ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಟೀಮು ವಿನ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಮೂಮೆಂಟ್ಸ್ ಗಳಿಂದ ಮಾತ್ರ ಈ ಒಂದು ಮ್ಯಾಚ್ ತುಂಬಿರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನನ್ನ ಪ್ರಿಡಿಕ್ಷನ್ ಅಷ್ಟೇ. ನಿಮ್ಮ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಏನೇನ್ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ, ಯಾರ್ಯಾರು ಗೆಲ್ತಾರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಪ್ರಾಬಬ್ಲಿ ಜೇ ಊಸೋ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.